ಹೇ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್. ಸೊ ಒಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಪೇಟಿಎಮ್ನಲ್ಲಿ ನೀವು ಯು ಪಿ ಐನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಯು ಪಿ ಐ ಪಿನ್ನ ಚೇಂಜ್ ಮಾಡೋದು ಹೇಗೆ ಮತ್ತು ನೀವು ಹೊಸದಾಗಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಹೊನ್ನು ಮೀಡಿಯಾ, ಹೊನ್ನು ಲಾಗ್ಸ್, ಹೊನ್ನು ಗೇಮ್ಸ್ ಚಾನಲ್ ಇದೆ, ಅದು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಶೋ ಐತೆ, ಅದನ್ನು ಕೂಡ ಬಾರಿಸಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವು ಪೇಟಿಎಮ್ನ ಓಪನ್ ಮಾಡಿ. ಪೇಟಿಎಮ್ ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಪೇಟಿಎಮ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪೇಟಿಎಮ್ ಇದ್ದವರು ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಬಂದಿರುತ್ತೆ. ಸೊ ಅಪ್ಡೇಟ್ ಕೊಟ್ಟು ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ನಿಮಗೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಯು ಪಿ ಐ ಅಂತ ನಿಮಗೆ ಭೀಮ್ ಯು ಪಿ ಐ ಅಂತ ಸಿಂಬಲ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ನನ್ನ ಪೇಟಿಎಮ್ ನಂಬರು ಹಾಗೆ ನನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಇದೆ, ಇಲ್ಲಿ ಬಾರ್ ಕೋಡ್ ಕೂಡ ಇದೆ. ಇಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ಹೆಸರು ಮತ್ತು ಸೇವಿಂಗ್ ಅಕೌಂಟು, ಸೊ ಅದರೆಲ್ಲ ತೋರಿಸುತ್ತೆ. ಇಲ್ಲಿ ಆ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಕ್ರಿಯೇಟ್ ನ್ಯೂ ಯು ಪಿ ಎನ್ ಪಿನ್ ಅಂತ ಇದೆ. ಹಾಗೆ ನೀವು ಬ್ಯಾಂಕ್ ಅಕೌಂಟ್ನ ರಿಮೂವ್ ಮಾಡೋಂಗಿದ್ರೆ ಇಲ್ಲೇ ಬಂದು ರಿಮೂವ್ ಮಾಡಬೇಕಾಗುತ್ತೆ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಕ್ರಿಯೇಟ್ ನ್ಯೂ ಯು ಪಿ ಎನ್ ಪಿನ್ ಅಂತ ಇದೆಯಲ್ಲ, ಸೊ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೀವು ಲಾಸ್ಟ್ 6 ಡಿಜಿಟ್ ಇದು ಎ ಟಿ ಎಮ್ ನಂಬರನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಮತ್ತೆ ನೋಡಬೇಕಾದ್ರೆ ಮಂತು, ಎಕ್ಸ್ಪೈರಿ ಮಂತು ಮತ್ತು ಇಲ್ಲಿ ಇಯರನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾನು ಹಾಕ್ತಾಯಿದ್ದೇನೆ. ಇಲ್ಲಿ ಈ ಥರ ಹಾಕಿಬಿಟ್ಟು ಎಕ್ಸ್ಪೈರಿ ಡೇಟನ್ನು ಹಾಕಿ ಇಲ್ಲಿ ಪ್ರೊಸೀಡ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ಕೊಡಿ. ಸೊ ಅಲ್ಲಿ ಕೊಟ್ಟ ಮೇಲೆ ಅಲ್ಲಿ ಡಿಟೆಕ್ಟಿಂಗ್ ಒ ಟಿ ಪಿ ಅಂತ ಕೇಳುತ್ತೆ. ನಿಮ್ಮ ಫೋನ್ ನಂಬರ್ ಯಾವುದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ ಆ ಅಕೌಂಟ್ಗೆ ಒಂದು ಒ ಟಿ ಪಿಯನ್ನು ಸೆಂಡ್ ಮಾಡ್ತಾರೆ. ಸೊ ಆ ಒ ಟಿ ಪಿಯನ್ನು ಇಲ್ಲಿ ನಾವು ಆ್ಯಡ್ ಮಾಡೋದ್ರಿಂದ ಇಲ್ಲಿ ನಾವು ನ್ಯೂ ಪಿನ್ನನ್ನು ನಾವು ಆ್ಯಡ್ ಮಾಡ್ಬೋದಾಗಿದೆ. ಸೊ ನಮಗೆ ಮೆಸೇಜ್ ಬಂದಿದೆ ಈಗ. ಓಕೆ, ಇಲ್ಲಿ ಪಿನ್ ನೋಡ್ಬೋದು. ಕಾಪಿ ಮಾಡಿಕೊಂಡು, ಸೊ ಇದು ಪೇಸ್ಟ್ ಆಗಲ್ಲ, ಇದು 3218 3216. ಓಕೆ, ಇಲ್ಲಿ ಸಕ್ಸಸ್ ಆಗಿದೆ. ಸೊ ಇಲ್ಲಿ ನಾನು ಮತ್ತೊಂದು ಬ್ಯಾಂಕ್ ಇದು ಬರುತ್ತೆ. ಸೊ ಇಲ್ಲಿ ನಾನು ಚೆಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾನು ಒ ಟಿ ಪಿಯನ್ನು ಹಾಕಬೇಕಾಗುತ್ತೆ. ಸೊ ಸಾರಿ, ಯು ಪಿ ಐ ಪಿನ್ನನ್ನು ನಾನು ಹಾಕೋದ್ರಿಂದ ನನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನನ್ನ ಅಮೌಂಟ್ ಕೂಡ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.